ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮನೇಲಿ ಒಬ್ಬನೇ ಕೂತ್ಕೊಂಡು ಬೇಜಾರಾಗ್ತಿತ್ತು. ಅದಕ್ಕೆ ತೋಟಕ್ಕೆ ಹೋಗೋಣ ಅಂತ ನಮ್ಮ ಅಣ್ಣನ ತೋಟಕ್ಕೆ ಹೋಗ್ತಿದ್ದೀನಿ. ಎದ್ರಲ್ಲಿ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಡಾರ್ಲಿಂಗ್ ಕರ್ಕೊಂಡು ಇದೆ ನೋಡಿ, ಆ್ಯಕ್ಟಿವಾ 125, ನಮ್ಮ ಮೊದಲನೇ ಗಾಡಿ. ಒಂದು ವಾರ ಆಯಿತು ಗುರು ಬ್ಯಾಟ್ರಿ ವೀಕ್ ಆಗಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಕಿಕ್ ಕೊಡು ಸ್ಟಾರ್ಟ್ ಮಾಡಬೇಕು. ನಮ್ಮ ರಾಣಿ ಏನಾದ್ರು ಈಗ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಆಹಾ ನೋಡೆ, ಒಂದೇ ಕಿಕ್ಕಿ ಸ್ಟಾರ್ಟ್ ಆಯಿತು. ನನ್ನ ಡಾರ್ಲಿಂಗ್ ಬರೀ ಇಂಥದೆಯಾ? ಏನೇ ಹೇಳಿದ್ರು ಮೊದಲನೇ ಗಾಡಿ ಇಟ್ಟಿರೋ ಎಲ್ಲ ಗಾಡಿ ಲವರ್ಸಿದ್ದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವು ಕಟ್ಕೊಂಡಿರೋ ಹೆಂಡತಿ ಬೇಕಾದ್ರೂ ಬಿಟ್ಬಿಡ್ಬೋದು, ಆದ್ರೆ ಮೊದಲನೇ ಗಾಡಿ ತಗೊಂಡಿರೋ ಯಾರೇ ಆದ್ರೂ ಅದಕ್ಕೆ ಸ್ವಲ್ಪ ಏಟ್ ಆದ್ರೂ ಕೂಡ ತಡ್ಕೊಳಕ್ ಆಗಲ್ಲ ಗುರು. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಅದೇ ತರ ನನ್ನ ಜೀವನದಲ್ಲಿ ಫಸ್ಟ್ ಗಾಡಿ ಬಂದಿರೋದಿದೆ. ಈ ಗಾಡಿಯಲ್ಲೇ ಮೊದಲನೇ ಈ ತರ ಹೋಗಿ ವಿಡಿಯೋ ಮಾಡ್ತಿರೋದು ಇದೇ ಮೊದಲನೇ ಸಲಿ. ಈಗ ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಸರಿ ಲಾಂಗ್ ಡ್ರೈವ್ ಹೋಗಿದ್ದೆ. ಮೊದ್ಲೇ ಈ ಲಾಗ್ ಬಗ್ಗೆ ನನಗೆ ಏನು ಗೊತ್ತಿರ್ಲಿಲ್ಲ. ಹಂಗೇನಾದ್ರು ಗೊತ್ತಿದ್ರೆ ಆ ವಿಡಿಯೋನೆಲ್ಲ ಹಾಕ್ತಿದ್ರು. ಬಂದಿದ್ದೆ ನಮ್ಮ ಅಣ್ಣನ ತೋಟಕ್ಕೆ. ನಮ್ಗೆ ಡಾರ್ಲಿಂಗ್ನ ಸ್ವಲ್ಪ ಸೈಡ್ ನಿಲ್ಲಿಸಿ, ಇದೆ ನೋಡಿ ನಮ್ಮ ಅಣ್ಣನ ತೋಟ. ಬೇಲಿ ಹಾಕಿದ್ದಾರೆ. ಇಷ್ಟು ಜಾಗದಲ್ಲೇ ಹೋಗೋ ಸಾಧ್ಯ ಈಗ ನಾನು. ನಮ್ಮೂರಲ್ಲಿ ಯಾವುದೇ ಹಬ್ಬ ಹರಿದಿನ ಬಂದ್ರು ಮೊದಲನೇ ಪೂಜೆ ಭೂಮಿ ತಾಯಿಗೆ ಅಂತ ಹೇಳ್ತಾರೆ. ಆ ಭೂಮಿ ತಾಯಿ ಪೂಜೆ ಈಗ ತೋರ್ಸೋಕ್ಕಾಗಲ್ಲ. ಯಾವ್ದಾದ್ರು ಹಬ್ಬ ಹರಿದಿನಗಳು ಬಂದರೆ ಖಂಡಿತ ತೋರಿಸ್ತೀನಿ. ಬನ್ನಿ ಈಗ ನಮ್ಮ ತೋಟ ನೋಡೋಣ. ಇದೆ ನೋಡಿ ತೋಟ. ಪೂರ ಅಲ್ಲಿವರೆಗೂ ನಮ್ಮ ಅಣ್ಣನ ತೋಟ.